ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಜಶ್ವಿ ಕ್ಲಿಪ್ಸ್ ಕುಕಿಂಗ್ ಆ್ಯಂಡ್ ವ್ಲಾಗ್ಸ್. ನಾನಿವತ್ತು ಮರಕೆಶುವಿನ ಎಲೆಯ ಪತ್ರೋಡೆ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ. ಮಂಗಳೂರು ಸ್ಪೆಷಲ್, ಮಂಗಳೂರು ಸ್ಟೈಲಲ್ಲಿ ಮಾಡೋದು. ಇದಕ್ಕೆ ನಾನು ಅರ್ಧ ಬೆಳ್ತಿಗೆ ಅಕ್ಕಿ, ಅರ್ಧ ಕುಚ್ಚಲಕ್ಕಿ ತಗೊಂಡಿದ್ದೇನೆ. ಬಾಯ್ಲ್ಡ್ ರೈಸ್ ಈ ಥರದ್ದು ತಗೊಂಡು ಅದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ಅಂದರೆ ಅಷ್ಟು ನೈಸ್ ಆಗೋದು ಬೇಡ, ಸ್ವಲ್ಪ ತರಿ ಇದ್ರೂ ಓಕೆ. ನಾನಿಲ್ಲಿ ಎಲ್ಲವನ್ನು ಗ್ರೈಂಡ್ ಮಾಡ್ಕೊಂಡಿದ್ದೇನೆ. ನೋಡಿ, ಈ ಥರ ಗ್ರೈಂಡ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕ್ಕೊಳ್ಬೇಕು. ತುಂಬ ನೈಸ್ ಆಗೋದು ಬೇಡ, ಸ್ವಲ್ಪ ತರಿ ಇದ್ರೂ ಓಕೆ ಆಗ್ತದೆ. ಆನಂತರ ಗಟ್ಟಿಯಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು, ನೀರು ಜಾಸ್ತಿ ಹಾಕ್ಕೊಳ್ಬಾರ್ದು. ನೋಡಿ, ಇಷ್ಟ ಆಗಿದೆ. ಇದಕ್ಕೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೇನೆ. ಅಂದರೆ ಈ ಹಿಟ್ಟಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡಿದ್ದೇನೆ. ನೋಡಿ, ಈ ಥರ ಹೀಗೆ ರೆಡಿ ಮಾಡಿಕೊಂಡು ಕಟ್ ಮಾಡ್ಕೊಂಡಂತಹ ಇದು ಕೆಸುವಿನ ಎಲೆಯನ್ನು ಹಾಕೊಳ್ಬೇಕು. ಸಣ್ಣದಾಗಿ ಕೂಡ ಕಟ್ ಮಾಡ್ಕೊಳ್ಬೋದು, ಅದು ಹಿಟ್ಟಿಗೆ ಮಿಕ್ಸ್ ಆಗ್ತದಲ್ಲ, ಆದ್ರೆ ಪರವಾಗಿಲ್ಲ. ಈ ತರ ಕಟ್ ಮಾಡ್ಕೊಂಡ್ರು ಓಕೆ, ಹೇಗೆ ಬೇಕಾದ್ರೂ ಕಟ್ ಮಾಡ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಂಡೆ. ಹಾಗೆ ಚೆನ್ನಾಗಿ ಮಿಕ್ಸ್ ಆಗ್ಬೇಕು, ಅಂದ್ರೆ ಎಲೆಗೆ ಎಲ್ಲ ಹಿಟ್ಟೆಲ್ಲ ತಾಗ್ಬೇಕು. ಇಷ್ಟು ಹೀಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಇಷ್ಟು ಮಿಕ್ಸ್ ಆದ್ರೆ ಸಾಕು. ಸ್ವಲ್ಪ ನೋಡಿ, ಈ ತರ ಗಟ್ಟಿ ಇರ್ಬೇಕು. ನೀರಾದ್ರೆ ಇಡ್ಲಿಕ್ಕೆ ಅಂದ್ರೆ ಬಾಳೆ ಎಲೆಯಲ್ಲಿ ಮಡಚಿ ಇಡ್ಲಿಕ್ಕೆ ಆದ್ರೆ ಓಕೆ. ನಾನು ಈ ತರನೇ ಸ್ಟೀಮ್ ಬರಿಸುದು, ಹಾಗೆ ಅದು ಕಷ್ಟ ಆಗ್ತದೆ. ನೋಡಿ, ಈ ತರ ಆಗಿದೆ, ಇಷ್ಟು ಆಗಿದೆ ನೋಡಿ. ನಾನಿಲ್ಲಿ ಇಡ್ಲಿ ಪಾತ್ರೆ ಇಟ್ಕೊಂಡಿದ್ದೇನೆ. ಅದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕೊಂಡು ಇದು ಮುಚ್ಚಳ ಮುಚ್ಚಿ ಸ್ವಲ್ಪ ಅದು ನೀರು ಕುದಿಯೋ ತನಕ ಇಡಬೇಕು. ಆಗ ಬೇಗ ಸ್ಟೀಮ್ ಬರ್ತದೆ. ಆನಂತರ ನಾನಿಲ್ಲಿ ಹೀಗೆ ಒಂದು ಈ ತರ ಹಿಟ್ಟು ಹಾಕೊಂಡಿದ್ದೇನೆ. ಅಂದ್ರೆ ಬಾಳೆ ಎಲೆಯಲ್ಲಿ ಕೂಡ ಮಡಚಿ ಹಾಕೊಳ್ಬಹುದು. ನಾನು ಈ ತರನೇ ಹಾಕೊಂಡಿದ್ದೇನೆ. ಸ್ವಲ್ಪ ಸ್ವಲ್ಪವೇ ಹಾಕೊಂಡು ಆದ್ರೆ ಬೇಗ ಬೇಯ್ತದೆ. ಎಲ್ಲ ಒಟ್ಟಿಗೆ ಹಾಕಿದ್ರೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ತದೆ ಬೇಯಲಿಕ್ಕೆಲ್ಲ. ನಾನಿಲ್ಲಿ ಸ್ವಲ್ಪ ಸ್ವಲ್ಪ ಹೀಗೆ ಹಾಕೊಂಡಿದ್ದೇನೆ. ನೋಡಿ, ಈ ತರ ಹಾಕೊಂಡು ಬೇಯಿಸಿ. ಹಿಟ್ಟೆಲ್ಲ ಈ ತರ ಹಾಕೊಂಡು ಲಿಡ್ ಕ್ಲೋಸ್ ಮಾಡಿ ಬೇಯಿಸಿ, ಆಗ ಬೇಗ ಬೇಯ್ತದೆ. ಅನಂತರ ನಾನಿಲ್ಲಿ ಮಸಾಲ ಮಾಡ್ಕೊಳ್ಳಿಕ್ಕೆ ಒಂದು ಫ್ರೈ ಪ್ಯಾನ್ ಇಟ್ಕೊಂಡಿದ್ದೇನೆ. ಅದಕ್ಕೆ ಕೊಕೊನಟ್ ಆಯಿಲ್ ಹಾಕೊಂಡಿದ್ದೇನೆ. ಸ್ವಲ್ಪ ಮೆಂತೆ ಹಾಕೊಂಡಿದ್ದೇನೆ, ಅಂದ್ರೆ ರುಚಿ ಒಳ್ಳೇದಾಗ್ತದೆ. ಅನಂತರ ಒಂದು 2 ಸ್ಪೂನಲ್ಲಿ ನಾನಿಲ್ಲಿ ಕೊತ್ತಂಬರಿ ಹಾಕೊಂಡಿದ್ದೇನೆ, ಬೀಜ ಹಾಕೊಂಡಿದ್ದೇನೆ, ಕೊತ್ತಂಬರಿ ಬೀಜ. ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೆ ಕಟ್ ಮಾಡಿದಂತಹ ಈರುಳ್ಳಿ ಹಾಕೊಳ್ಳಿ. ಇದು ಗ್ರೈಂಡ್ ಮಾಡ್ಲಿಕ್ಕೆ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಹಾಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೆ ನಾನು ತೆಂಗಿನ ತುರಿ ಹಾಕೊಂಡಿದ್ದೇನೆ. ಮಸಾಲ ಮಾಡ್ಕೊಳ್ಳಿಕ್ಕೆ ಬೇಸಿಕ್ ಮಸಾಲಕ್ಕೆ ಯಾವುದೆಲ್ಲ ಬೇಕು ಆ ಐಟಮ್ ಎಲ್ಲ ನಾರ್ಮಲ್ ಹಾಕ್ತೇವಲ್ಲ, ಹಾಗೆ ಹಾಕಿ ಅದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಂಡಿದ್ದೇನೆ. ಟೇಸ್ಟ್ ಒಳ್ಳೇದಾಗ್ತದೆ. ಹಾಗೆ ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಅದಕ್ಕೆ ನಾನು ಜೀರಿಗೆ ಹುಡಿ ಹಾಕೊಂಡಿದ್ದೇನೆ. ನೋಡಿ, ಸ್ವಲ್ಪ ಜೀರಿಗೆ ಹುಡಿ. ಅನಂತರ ಹುಳಿ ಬೇಕು, ಇದಕ್ಕೆ ಮೇಯ್ನ್ ಆಗಿ ಬೇಕು. ಆನಂತರ ನಾನು ಇದಕ್ಕೆ 3 ಸ್ಪೂನಲ್ಲಿ ಮೆಣಸಿನ ಹುಡಿ ಹಾಕೊಂಡಿದ್ದೇನೆ. ಅದನ್ನು ಕೂಡ ಫ್ರೈ ಮಾಡ್ಕೊಳ್ಬೇಕು, ಆಗ ಟೇಸ್ಟ್ ಒಳ್ಳೇದಾಗ್ತದೆ. ಆನಂತರ ಸ್ವಲ್ಪ ಅರಿಶಿನ ಹುಡಿ ಹಾಕೊಂಡಿದ್ದೇನೆ. ನೋಡಿ, ಇದು ಬೇಯ್ತಾ ಇದೆ, ಬೆಂದಿದೆ. ಹಾಗೆ ನಾನೊಂದು ಪ್ಯಾನಿಗೆ ಇದು ಗ್ರೈಂಡ್ ಮಾಡ್ಕೊಂಡ ಮಸಾಲ ಹಾಕೊಂಡಿದ್ದೇನೆ. ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಬೇಕಷ್ಟು ನೀರು ಹಾಕೊಳ್ಬೋದು, ಅಂದ್ರೆ ಜಾಸ್ತಿ ನೀರಾಗುದು ಬೇಡ, ತುಂಬ ಗಟ್ಟಿ ಕೂಡ ಬೇಡ, ಒಂದು ನಾರ್ಮಲ್ ಆಗಿರ್ಲಿ, ಒಂದಿಷ್ಟು ಬೇಕು. ಅದಕ್ಕೆ ನಾನು ಕಟ್ ಮಾಡ್ಕೊಂಡಂತಹ ಈರುಳ್ಳಿ ಹಾಕೊಂಡಿದ್ದೇನೆ. ಅಂದ್ರೆ ಈ ತರ ಈರುಳ್ಳಿ ಕಟ್ ಮಾಡ್ಕೊಂಡು ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡು ಹಾಕೊಂಡು ಆನಂತರ ಲಿಡ್ ಕ್ಲೋಸ್ ಮಾಡಿ ಕುದಿಸಿ, ಆಗ ಬೇಗ ಕುದೀತದೆ. ನೋಡಿ, ಅದಕ್ಕೆ ನಾನು ಟೇಸ್ಟಿಗೆ ಉಪ್ಪು ಹಾಕೊಂಡಿದ್ದೇನೆ. ನೋಡಿ, ಈಗ ಇದು ಚೆನ್ನಾಗಿ ಕುದಿದಿದೆ. ಇದಕ್ಕೆ ಕಟ್ ಮಾಡ್ಕೊಂಡಂತಹ ಇದು ಬೆಂದು ಈ ತರ ಕಟ್ ಮಾಡ್ಕೊಂಡಿದ್ದೇನೆ ನಾನು. ನೋಡಿ, ಈ ತರ ಚಿಕ್ಕ ಚಿಕ್ಕ ಪೀಸ್ ಆಗಿ ಕಟ್ ಮಾಡ್ಕೊಳ್ಬಹುದು. ನಿಮಗೆ ಯಾವ ತರ ಬೇಕಾದ್ರೂ ಕಟ್ ಮಾಡ್ಕೊಳ್ಳಿ. ದೊಡ್ಡ ಪೀಸ್ ಆದ್ರೆ ದೊಡ್ಡ ಪೀಸ್, ಚಿಕ್ಕ ಪೀಸ್ ಆದ್ರೆ ಚಿಕ್ಕ ಪೀಸ್, ಈ ತರ ಕಟ್ ಮಾಡ್ಕೊಂಡಿದ್ದೇನೆ. ಇದು ಚೆನ್ನಾಗಿ ಕುದಿದಿದೆ. ಆನಂತರ ಇದಕ್ಕೆ ಕಟ್ ಮಾಡ್ಕೊಂಡಂತಹ ಇದು ಹಿಟ್ಟು ಬೆಂದಿದೆ ಅಲ್ಲ, ಅದನ್ನು ಕಟ್ ಮಾಡ್ಕೊಂಡು ಅದಕ್ಕೆ ಹಾಕೊಳ್ಬೇಕು. ನೋಡಿ, ಸ್ವಲ್ಪ ಸ್ವಲ್ಪವೇ ಹಾಕೊಳ್ಳಿ.
ಎಲ್ಲವನ್ನು ಸ್ವಲ್ಪ ಸ್ವಲ್ಪವೇ ಹಾಕ್ಕೊಂಡು ಈಗ ನಾನು ಮಿಕ್ಸ್ ಮಾಡ್ತಾ ಇದ್ದೇನೆ ನೋಡಿ. ಈ ತರ ಆಗಿದೆ, ನಮಗೆ ಹಿಟ್ಟೆಲ್ಲ ಚೆನ್ನಾಗಿ ಬಂದಿದೆ. ಇದನ್ನು ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಿಸಿ. ಹೀಗೆ ನೋಡಿ, ಈಗ ಬೆಂದಿದೆ. ನಾನಿಲ್ಲಿ ಲಾಸ್ಟಿಗೆ ಒಂದು ಒಗ್ಗರಣೆ ಕೊಡ್ತಾ ಇದ್ದೇನೆ. ಇದು ಬೆಳ್ಳುಳ್ಳಿ, ಜೀರಿಗೆ, ಅನಂತರ ಸ್ವಲ್ಪ ಇಂಗು, ಅನಂತರ ಇದು ಮೆಣಸೆಲ್ಲ ಹಾಕೊಂಡು ಚೆನ್ನಾಗಿ ಒಂದು ಒಗ್ಗರಣೆ ಕೊಟ್ಟು ಅದನ್ನು ಲಿಡ್ ಕ್ಲೋಸ್ ಮಾಡಿ ಇಡ್ಬೇಕು ಸ್ವಲ್ಪ ಹೊತ್ತು. ನೋಡಿ ಈ ತರ ಆಗಿದೆ, ತುಂಬಾ ಚೆನ್ನಾಗಿ ಆಗ್ತದೆ. ಇದು ಮಳೆಗಾಲದಲ್ಲಿ ಎಲ್ಲ ಮಾಡ್ತಾರೆ, ಮಂಗಳೂರು ಕಡೆಯವರೆಲ್ಲರೂ ಮಾಡ್ತಾರೆ. ಮಳೆಗಾಲದಲ್ಲಿ ತಿನ್ಬಹುದು, ಇದು ತುಂಬ ಒಳ್ಳೇದು. ಅನಂತರ ಹೊಟ್ಟೆಯಲ್ಲಿ ತಲೆ ಕೂದಲೆಲ್ಲ ಇದ್ರೆ ಹೋಗ್ತದಂತೆ. ಹಾಗೆ ನೋಡಿ ತುಂಬಾ ಚೆನ್ನಾಗಿ ಆಗ್ತದೆ. ವರ್ಷದಲ್ಲಿ ಒಂದು 3 ಸಲ ತಿನ್ಬೇಕಂತೆ. ಆಷಾಢ ಮಾಸ ಅಂತ ಹೇಳ್ತಾರಲ್ಲ, ಅದರಲ್ಲಿ ಆ ತಿಂಗಳಲ್ಲಿ 3 ಸಲ ತಿನ್ಬೇಕಂತೆ. ಹಾಗೆ ನಾವೊಮ್ಮೆ ಮಾಡಿದ್ವಿ, ತುಂಬ ಚೆನ್ನಾಗಿ ಆಗ್ತದೆ. ಈ ಥರ ಮಾಡಿ ನೀವು ಕೂಡ ಟ್ರೈ ಮಾಡಿ. ಊರಲ್ಲಿ ಎಲ್ಲ ಕಡೆ ಸಿಗ್ತದಲ್ಲ, ಬೇರೆ ಕೆಸುವಿನ ಎಲೆ, ಮರ ಕೆಸುವಿನ ಎಲೆ ಎಲ್ಲ ಕೂಡ ಸಿಗ್ತದೆ. ಟ್ರೈ ಮಾಡಿ, ತುಂಬ ಚೆನ್ನಾಗಿ ಆಗ್ತದೆ. ಮಳೆಗಾಲದಲ್ಲಿ ಮತ್ತೆ ಯಾವಾಗ ಬೇಕಾದರೂ ಮಾಡ್ಬೋದು, ಅಂದರೆ ಇದು ಸ್ವಲ್ಪ ಹೀಟ್. ಹಾಗೆ ಮಳೆಗಾಲದಲ್ಲಿ ಮಾಡಿದರೆ ಒಳ್ಳೆಯದು ಅಂತ. ನೀವು ಕೂಡ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಆಗ್ತದೆ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇವೆ. ಅಲ್ಲಿವರೆಗೂ ಬಾಯ್ ಬಾಯ್.